ನಮ್ಮಮ್ಮ ಹೇಳ್ತವ್ರೆ ಎಮೋಷನಲ್. ನಿಮ್ಮಂತ ಮಕ್ಳನ್ನ ಪಡೆದಿದ್ದಕ್ಕೆ ಜೀವನ ಸಾಕಾಯ್ತು. ನಿಜ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಹ್ಯಾಪಿ ಆನಿವರ್ಸರಿ ಅಗೇನ್. ಥ್ಯಾಂಕ್ ಯು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಗೈಸ್, ಇವಾಗ ವಿಷಯ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ದಿಸ್ ಇಸ್ ಸಿಲ್ವರ್ ಜೂಬ್ಲಿ ಆಫ್ ಮೈ ಪೇರೆಂಟ್ಸ್. ಇದು ನಮ್ಮ ಪಪ್ಪ ಮಮ್ಮಿದು 25th ಆ್ಯನಿವರ್ಸರಿ. ಅದ್ರಲ್ಲಿ ಸ್ಪೆಷಾಲಿಟಿ ಏನಂದರೆ, ಅವ್ರ ಆ್ಯನಿವರ್ಸರಿನ ತುಂಬ ಹುಷಾರಾಗಿರ್ಬೇಕು ಗೈಸ್. ಒಂದು ಸ್ವಲ್ಪ ಕ್ಲೂ ಸಿಕ್ಕಿದ್ರೂ ಫ್ಲಾಪ್ ಶೋ ಆಗಿಬಿಡುತ್ತೆ. ತುಂಬ ದೊಡ್ಡ ಸರ್ಪ್ರೈಸ್ ಇದು ಅವರಿಗೆ. ಆ್ಯಕ್ಚುಲಿ ಏನಂದರೆ, ನಾವು ಯಾವತ್ತೂ ಅವ್ರಿಗೆ ಕೇಕು ಕೂಡ ಕಟ್ ಮಾಡಿಸಿಲ್ಲ. ಯಾವ ಆ್ಯನಿವರ್ಸರಿ ಆಗಿರಲಿ, ಬರ್ಡೇ ಆಗಿರಲಿ, ನಾವು ಕೇಕು ಕೂಡ ಕಟ್ ಮಾಡಿಸಿಲ್ಲ ಅವರಿಗೆ ಯಾವತ್ತೂ. ಬಟ್ ದಿಸ್ ಇಯರ್ ದಿಸ್ ಈಸ್ ದೇರ್ 25th ಆ್ಯನಿವರ್ಸರಿ ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಮೇಕ್ ದಿಸ್ ಸ್ಪೆಷಲ್. ಇದು ತುಂಬ ಮೆಮೊರಬಲ್ ಆಗಿರಬೇಕು ಅಂದ್ಬಿಟ್ಟು ನಾನು ಇನ್ನೂ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಅದೆಲ್ಲ ಅವರಿಗೆ ಹೆಂಗೆ ಸರ್ಪ್ರೈಸ್ ಮಾಡುತ್ತೆ, ಎಷ್ಟು ಖುಷಿ ಆಗ್ಬೋದು ಅವರಿಗೆ ಅನ್ನೋದೇ ಈ ವ್ಲಾಗ್ ಆಗಿರುತ್ತೆ. ಈ ಥ್ರೂ ಔಟ್ ದ ಪರ್ಪಸ್ ಆಫ್ ದಿಸ್ ಡೇ ಇಸ್ ಟು ಮೇಕ್ ದೆಮ್ ಫೀಲ್ ಸ್ಪೆಷಲ್, ಟು ಸರ್ಪ್ರೈಸ್ ದೆಮ್. ಆ್ಯಂಡ್ ಈ ಡೇ ಪೂರ್ತಿ ನೀವು ನನ್ನ ಜೊತೆ ಇರ್ತೀರಾ. ನಿಮಗೆ ತೋರಿಸ್ತೀನಿ ಹೆಂಗೆ ಸರ್ಪ್ರೈಸ್ ಆಗ್ತಾರೆ, ಏನೇನೆಲ್ಲ ಆಗ್ಬೋದು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ, ಆಯಿತಾ? ಸೊ ದ ಪ್ಲ್ಯಾನ್ ಈಸ್, ಏನು ಪ್ಲ್ಯಾನ್ ಅಂದರೆ, ಒಂದು ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಯೂಶ್ವಲಿ ಪ್ರತಿ ವರ್ಷ ಹೋಗ್ತೀವಿ, ಹಾಗೆ ಈ ವರ್ಷ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ನನ್ನ ಪ್ಲ್ಯಾನ್ ಬಂದ್ಬಿಟ್ಟು ಎಲ್ಲ ಸಂಜೆ ಇರೋದು. ಬಿಕಾಸ್ ನಮ್ಮ ಅಕ್ಕ ಬಾವನಿಗೆ ಕರೆದಿದ್ದೀನಿ. ಅವ್ರು ಬರಬೇಕು ಅಂದರೆ ಅವ್ರ ಕೆಲಸ ಮುಗಿಸ್ಕೊಂಡು ಬರಬೇಕು. ಅದಕ್ಕೆ ಅಂದ್ಬಿಟ್ಟು ಈವ್ನಿಂಗ್ ಪ್ಲ್ಯಾನ್ ಮಾಡಿರೋದು. ಸೊ ಏನು ಪ್ಲ್ಯಾನು ಏನು ಅನ್ನೋದೆಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ನಿಮ್ಮ ಹತ್ರ ಹೇಳ್ತೀನಿ, ಆಯಿತಾ? ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿನೇ ಇದೆ ಅದಕ್ಕೆ. ಸೊ ಈ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳಬೇಕು. ಒಂದು ಸ್ಟೋರಿ ಆಗಿರ್ಬೋದು, ಏನು ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದಾಗಿರ್ಬೋದು, ಎಲ್ಲ ನಾನು ಟೆಂಪಲಿಗೆ ಹೋಗ್ಬಿಟ್ಟು ಬಂದಮೇಲೆ ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಆಯಿತಾ? ಮತ್ತೆ ಇನ್ನೊಂದು, ಈ ವಿಡಿಯೋ ಇಷ್ಟ ಆದರೆ, ಈ ಸರ್ಪ್ರೈಸ್ ಪ್ಲ್ಯಾನ್ ನನ್ನ ಪೇರೆಂಟ್ಸ್ ಹೆಂಗೆ ಖುಷಿ ಆಗ್ತಾರೆ ಅದೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆಯಿತಾ? ನೋಡಿ, ಈ ವೈಟ್ ಶರ್ಟನ್ನ ನಮ್ಮ ಡ್ಯಾಡಿಗೆ ಐರನ್ ಮಾಡಿಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವಾಗಲೂ ಐರನ್ ಮಾಡಿಕೊಡು ಅಂತ ಕೇಳಿದ್ರೂ ಮಾಡ್ಕೊಡಲ್ಲ ನಾನು, ಆಯಿತಾ? ಮಾಡ್ಕೊರೀನೆ ಅಂತೀನಿ. ಇವತ್ತು ಅವ್ರು ಕೇಳದೆ ಹೋದರೂ ನಾನೇ ಶರ್ಟ್ ಎತ್ಕೊಂಡು ನಾನೇ ಐರನ್ ಮಾಡಿಕೊಡ್ತಾಯಿದ್ದೀನಿ. ಇದೇ ಹಾಕ್ಕೊಳ್ರಿ ಅಂದ್ಬಿಟ್ಟು. ನಾನು 2 ಸರ್ಪ್ರೈಸ್ ಅಂದೆ ಅಲ್ವಾ, ಅದ್ರಲ್ಲಿ ಒಂದು ಸರ್ಪ್ರೈಸ್ನ ಇವಾಗ ಹೇಳ್ಬಿಡ್ತೀನಿ. ಯಾಕಂದರೆ ಈ ಸರ್ಪ್ರೈಸ್ನ ದೇವಸ್ಥಾನಕ್ಕೆ ಹೋದಾಗ ರಿವೀಲ್ ಮಾಡಿಬಿಡ್ತೀನಿ ಅವರಿಗೆ. ಏನಂದರೆ, ಒಂದು ಪಾಪು ಬರ್ತಾ ಇದ್ದಾನೆ ಅನ್ನೋದು, ನಮ್ಮ ಅಕ್ಕ ಬಾವ ಬರ್ತಾ ಇದ್ದಾರಲ್ವ, ಅದು ಕೂಡ ಅವರಿಗೆ ಐಡಿಯಾ ಇಲ್ಲ ಬರ್ತಾರೆ ಅವರು ಅನ್ನೋದು. ಸೊ ಅದೇ ಒಂದು ಸರ್ಪ್ರೈಸ್ ಅವರಿಗೆ. ಬಿಕಾಸ್ ಪಾಪು ಅಂದರೆ ಹುಚ್ಚು ಪ್ರೀತಿ ಅವರಿಗೆ. ತುಂಬ ದಿನ ಆಯಿತು ಅವನ್ನ ನೋಡಿ, ದಿನ ಕನಸಲ್ಲೆಲ್ಲ ಬರ್ತಾ ಇದ್ದಾನೆ, ಹೆವಿ ಮಿಸ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅವನ್ನ ನೋಡೋದು ತುಂಬ ಖುಷಿ ಅನಿಸುತ್ತೆ ಅವ್ರಿಗೆ. ಅದೇ ಒಂದು ಸರ್ಪ್ರೈಸ್ ಅವ್ರಿಗೆ. ಆ್ಯಕ್ಚುಲಿ ನಾನು ಈವ್ನಿಂಗ್ ಪ್ಲ್ಯಾನ್ ಮಾಡಿರೋ ಸರ್ಪ್ರೈಸ್ಗಿಂತ ಇದೇ ಜಾಸ್ತಿ ದೊಡ್ಡ ಸರ್ಪ್ರೈಸ್ ಅವ್ರಿಗೆ ಹೇಳ್ಬೇಕು ಅಂದರೆ. ಸೊ ಇದನ್ನು ನಾನು ದೇವಸ್ಥಾನಕ್ಕೆ ಹೋದಾಗ ರಿವೀಲ್ ಮಾಡಿಬಿಡ್ತೀನಿ, ಹಿಂಗೆ ಪಾಪು ಬರ್ತಾ ಇದ್ದಾನೆ ಅನ್ನೋದು. ಬಿಕಾಸ್ ಪಾಪು ಬಂದಾಗ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡೋಕ್ಕೆ ನನ್ನ ಕೈಲಿ ಫೋನ್ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ. ಅದಕ್ಕೆ ಇದನ್ನು ಹೇಳಿಬಿಟ್ಟು ಅವ್ರಿಗೆ ಹೆಂಗೆ ಸರ್ಪ್ರೈಸ್ ಆಗುತ್ತೆ ಇದು ಅನ್ನೋದು ಕ್ಯಾಪ್ಚರ್ ಮಾಡಿಬಿಡ್ತೀನಿ. ಸೊ ಇನ್ನೊಂದು ಸರ್ಪ್ರೈಸು ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ನಿಮ್ಗೆ ಹೇಳ್ತೀನಿ. ಸೊ ನಾವು ಬಂದಿದ್ದು ದೇವಸ್ಥಾನಕ್ಕೆ ಬಂದು ಸಾಲಿಗ್ರಾಮ ಅಂತ ಅಂದ್ಬಿಟ್ಟು, ಚಿಕ್ಕ ತಿರುಪತಿ ಅಂತ ಫೇಮಸ್ ಆಗಿದೆ ಈ ಟೆಂಪಲು. ಇಲ್ಲಿ ಒಳಗಡೆ ಫೋನ್ ತೊಗೊಂಡು ಹೋಗೋಂಗಿಲ್ಲ, ಹಂಗಾಗಿ ನಾನು ಒಳಗಡೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಗೈಸ್, ಪ್ರಸಾದ ಎಲ್ಲ ಇಸ್ಕೊಂಡಿದ್ದಾಯಿತು. ಇವಾಗ ಹೇಳ್ತೀನಿ ಪಾಪು ಬರ್ತಾನೆ ಅಂತ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಏನೋ ಹೇಳಲಾ ಪಾಪ, ಹೇಳಲಾ? ಈ ಕಡೆ ಬಾ, ನೋಡು, ಕಡೆ ಬಾ. ಏನು ಹೇಳು? ಪಾಪು ಬರ್ತಾನೆ ಇವತ್ತು. ನಿಜ ನಿಜ ಬರ್ತಾನೆ. ಬರ್ತಾನೆ ಸಂಜೆ. ಏನಕ್ಕೆ ಒಬ್ಬಟ್ಟಲ್ಲ? ಖುಷಿನಾ? ನಿಂಗೆ ನಿಂಗೆ ಖುಷಿನಾ ಪಾಪ? ಫುಲ್ ಖುಷಿ. ಗೈಸ್, ಇವಾಗ ನಮ್ಮಮ್ಮ ಏನೋ ಮಳ್ಳೆ ಗಿಡ ತಗೊಬೇಕಂತೆ, ಅದಕ್ಕೆ ನರ್ಸರಿಗೆ ಬಂದಿದ್ದೀವಿ. ಏನು ಇದು?
ಹೂವನೂ ಅಲ್ಲ ಹಣ್ಣು ಅಲ್ಲ ಆ ಥರ. ಇವಾಗ ನಾವು ಟೆಂಪಲಿಂದ ವಾಪಸ್ ಬಂದ್ವಿ ಮನೆಗೆ. ಇವಾಗ ಏನಿಲ್ಲ, ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಮಧ್ಯಾಹ್ನ. ಇವಾಗ ನೆಕ್ಸ್ಟ್ ನಮ್ಮ ಪ್ಲಾನ್ ಇರೋದು ಸಂಜೆಗೆ ಸೆಕೆಂಡ್ ಸರ್ಪ್ರೈಸ್. ಫಸ್ಟ್ ಸರ್ಪ್ರೈಸ್ ಪಾಪು ಬರ್ತಾನೆ ಅಂತ ಫುಲ್ ಖುಷಿ ಆಗ್ಬಿಟ್ರು ಅವರು, ಪಾಪು ಬರ್ತಾನೆ ಅಂತ. ಅವರು ಬೇರೆ ನೋಡಿ ತುಂಬ ದಿನ ಆಗೋಗಿತ್ತು, ಫುಲ್ ಖುಷಿ ಆಗೋಗಿದ್ದಾರೆ. ಸೆಕೆಂಡ್ ಸರ್ಪ್ರೈಸ್ ಬಂದ್ಬಿಟ್ಟು ಒಂದು ಪ್ರೈವೇಟ್ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಿಸೋಣ ಅಂತ. ಅವ್ರಿಗೆ ಒಂದು ಚಿಕ್ಕ ಚಿಕ್ಕ ಕ್ಲೂ ಕೂಡ ಇಲ್ಲ ಈ ಥರ ಮಾಡ್ಬೋದು ಅಂತ. ಬಿಕಾಸ್ ಅವ್ರು ಎಕ್ಸ್ಪೆಕ್ಟು ಮಾಡಲ್ಲ, ಯಾಕಂದರೆ ಯಾವ ವರ್ಷನೂ ನಾವು ಮಾಡದೇ ಇರೋ ಕಾರಣ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ ಹಿಂಗೆ ಮಾಡ್ಬೋದು ಅಂತ. ಸೊ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಪ್ಲ್ಯಾನ್ ಕೂಡ ಇಲ್ಲ. ನಾವು ಪ್ಲ್ಯಾನ್ ಮಾಡಿರೋದು ಪ್ರೈವೇಟ್ ಥಿಯೇಟ್ರಲ್ಲಿ. ನಿನ್ನೆ ಅವ್ರಿಗೆ ಕನ್ಫರ್ಮ್ ಮಾಡಿದ್ದೀನಿ ನಾನು, ಅಣ್ಣ ಇಲ್ಲ ಬೇಕು ಅಂದ್ಬಿಟ್ಟು. ಅವ್ರಿಗೆ ಪಾಪ ನಾನು 1 ಮಂತಿಂದ ಕನ್ಫರ್ಮ್ ಮಾಡೋದು ಕ್ಯಾನ್ಸಲ್ ಮಾಡಿಸೋದು, ಕನ್ಫರ್ಮ್ ಮಾಡೋದು ಕ್ಯಾನ್ಸಲ್ ಮಾಡಿಸೋದು, ಹಂಗೆ ಮಾಡಿ ನಿನ್ನೆ ಇಲ್ಲ ಅಣ್ಣ ಬೇಕು ಅಂದ್ಬಿಟ್ಟು ಕನ್ಫರ್ಮ್ ಮಾಡಿದ್ದೀನಿ. ನಾನು ಏನಿಲ್ಲ, ನಾರ್ಮಲ್ ಅವ್ರ ಡೆಕೋರೇಷನ್ ಏನಿರುತ್ತೆ ಬಲೂನ್ ಡೆಕೋರೇಷನ್, ಅದಕ್ಕೆ 25 ಅಂತ ಫಾಯಿಲ್ ಬಲೂನ್ಸ್ ಎಲ್ಲ ಹಾಕಿ ಆ್ಯಂಡ್ ಒಂದು ರೆಡ್ ವೆಲ್ವೆಟ್ ಹಾರ್ಟ್ ಶೇಪಲ್ಲೇ ಕೇಕ್ ಬೇಕು. ಆಮೇಲೆ ಒಂದು ವಿಡಿಯೋ ನಾನೇ ಎಡಿಟ್ ಮಾಡಿ ಕಳಿಸಿದ್ದೀನಿ. ಅದು ಒಂದು ಸಾಂಗ್ ಇದೆಯಲ್ಲ, 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಅಂತ, ಆ ಸಾಂಗ್ ಫುಲ್ ಸಾಂಗಿಗೆ ಇವ್ರ ಫೋಟೋಸ್ ಹಾಕಿ ಎಡಿಟ್ ಮಾಡಿದ್ದೀನಿ. ಅದನ್ನು ಇವ್ರು ಎಂಟರ್ ಆಗೋ ಟೈಮಿಗೆ ಕರೆಕ್ಟಾಗಿ ಆ ವಿಡಿಯೋನ ಹಾಕಿ ಅಂತ ಹೇಳಿದ್ದೀನಿ. ಆ್ಯಂಡ್ ಫಾಗ್ ಎಂಟ್ರಿ ಬೇಕು ಅಂತ ಹೇಳಿದ್ದೀನಿ. ಮತ್ತು ಅವರೇನೆ ಆರ ಎಕ್ಸ್ಚೇಂಜ್ ಮಾಡಿಸಿ ಅಂತ ಎಲ್ಲ ಪ್ಲ್ಯಾನ್ ಕೊಟ್ಟರು. ಸರಿ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೋಡಬೇಕು. ಆ ಎಕ್ಸಿಕ್ಯೂಷನಿಂದ ಇವ್ರಿಗೆ ಎಷ್ಟು ಖುಷಿ ಆಗ್ಬೋದು ಅನ್ನೋದು ನೋಡಬೇಕು. ಸೊ ಅಲ್ಲಿ ಇರೋದು ಆ್ಯಕ್ಚುಲಿ ಮೇನ್ ಪಾಯಿಂಟು. ಅದನ್ನು ನಾನು ಸಂಜೆ ಕ್ಯಾಪ್ಚರ್ ಮಾಡ್ತೀನಿ. ನಾನು ಕಾಯ್ತಾ ಇದ್ದೀನಿ ಹೆಂಗಾಗ್ಬೋದು. ನಾನು ಇವಾಗ ಯಾಕಂದರೆ ನಾನು ಹೋಗಿ ನೋಡ್ತಾ ಇಲ್ಲ ಏನು ಮಾಡಿದ್ದಾರೆ ಏನು ಅಂದ್ಬಿಟ್ಟು, ಅವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ. ಈಗ ಮಾಡಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ, ನೋಡ್ಬೇಕು ಹೆಂಗೆ ಮಾಡಿರ್ತಾರೆ ಅಂತ. ಆ್ಯಂಡ್ ಅದು ಇವ್ರಿಗೆ ಎಷ್ಟು ಸರ್ಪ್ರೈಸ್ ಆಗುತ್ತೆ ಅನ್ನೋದು ನೋಡಬೇಕು. ನಾನು ಎಕ್ಸೈಟ್ ಆಗಿದ್ದೀನಿ, ಜೊತೆಗೆ ಅವರೇ ಹೆಂಗೆ ಎಕ್ಸೈಟ್ ಆಗ್ತಾರೆ ಅಂತ ಕೂಡ ನೋಡಬೇಕು. ಸೊ ಸಂಜೆ ನಾನು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಗೈಸ್? ಆಲ್ ಸೆಟ್, ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ಅಕ್ಕ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಟ್ಬಿಟ್ಲು. ಏನಂದರೆ ಆರ ಮನೆ ಒಳಗಡೆ ತೊಗೊಂಬಂದ್ಬಿಟ್ಲು, ಫ್ರಿಜ್ಜಲ್ಲಿ ಇಡಬೇಕು ಅಂತ. ಒಂದು ಡೌಟ್ ಬಂದ್ಬಿಡ್ತು, ಬಟ್ ಆದರೂ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಲೆಟ್ಸ್ ಸಿ, ಆಯಿತಾ? ಪಾಪಾ ಹಾಯ್ ಹಾಯ್ ಮಾಡು ಚಿನ್ನಿ, ಇಲ್ಲಿ ನೋಡು, ಹಾಯ್ ಮಾಡು, ಹಾಯ್ ಐಫೈ ಮಾಡು, ಇಲ್ಲ ಅಂದರೆ ಇಲ್ಲಿ ನೋಡು, ಐಫೈ ಏಯ್. And finally the time arrived. This is the moment we are waiting for from the morning. ಇವಾಗ ನೋಡಬೇಕು, ಹೋಗಿ ಅಲ್ಲಿ ಹೋಗಿ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಏನು ಅಂದ್ಬಿಟ್ಟು. ಏಯ್ ಹಾಯ್ ಮಾಡು, ಪುತ್ತ ಕೊಡು. ನಮ್ಮಮ್ಮನಿಗೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ತಲೆಗೆ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಹಂಗೆ ನಾವು ಏನು ಪ್ಲೇಸ್ ಇತ್ತಲ್ವ, ನಾವು ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದ್ದು ಕೆಂಗೇರಿ ನಿಯರು. ಸೊ ಅಲ್ಲಿನೇ ಬಂಡೆಮಠ ಅಂತ ಒಂದು ಶಿವನ ದೇವಸ್ಥಾನ ಇದೆ ಬಂಡೆಮಠ ಹತ್ರ. ಅಲ್ಲಿ ಹೋಗ್ಬಿಟ್ಟು ನಮ್ಮಮ್ಮನಿಗೋಸ್ಕರ ಶಿವನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಮಾಡ್ಕೊಂಡ್ವಿ. ಯಾರೂ ಜನ ಇರಲಿಲ್ಲ, ಅಲ್ಲೂ ಕೂಡ ತುಂಬ ಒಳ್ಳೆ ದರ್ಶನ ಆಯಿತು. ಅಲ್ಲೆಲ್ಲ ಹೋಗಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ಅದಾದಮೇಲೆ ನಾವು ಪ್ರೈವೇಟ್ ಥಿಯೇಟ್ರ್ ಹತ್ರ ಹೋಗ್ತೀವಿ. ಸೊ ಫೈನಲಿ ಇಲ್ಲಿಗೆ ಬಂದಮೇಲೆ ಅವರು ಫಾಗ್ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು ಒಳಗಡೆ. ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಈಚೆಗಡೆ ವೆಯ್ಟ್ ಮಾಡಿಸಿದ್ರು. ಬಿಕಾಸ್ ಆ ಫಾಗ್ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆದಮೇಲೆ ಮತ್ತು ಸಾಂಗ್ ಪ್ಲೇ ಆಗಿದ ತಕ್ಷಣ ಒಳಗಡೆ ಎಂಟ್ರಿ ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಈಚೆಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಒನ್ಸ್ ಆ ಫಾಗ್ ಎಲ್ಲ ಸ್ಪ್ರೆಡ್ ಆದಮೇಲೆ ಎಲ್ಲ ಈಚೆ ಬರ್ತಾಯಿತ್ತು, ಅಲ್ಲಿ ನೋಡ್ಬೋದು ನೀವು, ಈಚೆ ಕಾಣಿಸ್ತಾಯಿತ್ತು. ಆವಾಗ ಗೊತ್ತಾಗೋಯ್ತು ಇವ್ರಿಗೆ ಏನೋ ಇದೆ ಅಂದ್ಬಿಟ್ಟು. ಅದಾದಮೇಲೆ ಸಾಂಗು ಕೂಡ ಪ್ಲೇ ಆಯಿತು. ಆವಾಗ ನಾವು ಒಳಗಡೆ ಎಂಟರ್ ಆದ್ವಿ. ನಮ್ಮ ಪಪ್ಪ ಮಮ್ಮಿಗೆ ಸ್ವಲ್ಪ ಕೂಡ ಐಡಿಯಾ ಇರಲಿಲ್ಲ, ಚಿಕ್ಕ ಐಡಿಯಾ ಕೂಡ ಇರಲಿಲ್ಲ ಹಿಂಗೆ ಮಾಡ್ಬೋದು ಅಂತ. ದೇ ವರ್ ರಿಯಲಿ ಸರ್ಪ್ರೈಸ್ಡ್ ಅ ಲಾಟ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ನಾನು ಹೆಂಗೆ ಹೇಳಿದ್ದೆ, ನಾನು ಏನು ಡೆಕೋರೇಷನ್ ಹೇಳಿದ್ದೆ ಅಥವಾ ನಾನು ಹೆಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ನನ್ನ ಪೇರೆಂಟ್ಸಿಗೂ ಅಷ್ಟೇ, ಅವರು ತುಂಬ ಖುಷಿಪಟ್ಟರು. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾಯಿಲ್ಲ, ಅಷ್ಟು ಖುಷಿಯಾಗೋಯಿತು ಅವ್ರಿಗೂ.
ಆ ವಿಡಿಯೋ ಕೂಡ ಅಷ್ಟೇ ಇಬ್ಬರಿಗೂ ತುಂಬ ಇಷ್ಟ ಆಯಿತು. ಅವ್ರು ಆಮೇಲೆ ಮತ್ತೆ ಆ ವಿಡಿಯೋನ ಹಾಕಿಸ್ಕೊಂಡು ಪೂರ್ತಿ ವಿಡಿಯೋ ನೋಡಿದ್ರು. ಬಿಕಾಸ್ ಅದರಲ್ಲಿ ತುಂಬ ಸಾಕಷ್ಟು ಮೆಮೊರೀಸ್ ಇದೆ, ತುಂಬ ಹಳೆಯ ಫೋಟೋಸ್ ಎಲ್ಲ ನಾನು ಆ್ಯಡ್ ಮಾಡಿದ್ದೀನಿ. ಎಷ್ಟೊಂದು ಹಳೆ ಫೋಟೋಸು ನಮ್ಮಮ್ಮ ಕೇಳ್ತಾಯಿದ್ರು, ಇಷ್ಟೆಲ್ಲ ಹಳೆ ಫೋಟೋಸ್ ಹೆಂಗೆ ಇಟ್ಕೊಂಡಿದ್ದೆ, ಇಷ್ಟೆಲ್ಲ ಹೆಂಗಿತ್ತು ನಿನ್ನ ಹತ್ರ ಅಂತ ಎಲ್ಲ ಕೇಳ್ತಾಯಿದ್ರು. ಅಷ್ಟು ಅವರಿಗೆ ಆ ವಿಡಿಯೋ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಇಷ್ಟ ಆಗ್ಬೋದು ಈ ವಿಡಿಯೋ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿಸ್ಬೇಕು ಅಂದ್ಬಿಟ್ಟು ಏನು ಹಾರ ಪ್ಲ್ಯಾನ್ ಮಾಡಿದ್ವಿ. ಅಕ್ಕ ಭಾವಂಗೆ ಹೇಳಿದೆ ನಾನು ತೊಗೊಬನ್ನಿ ಹಾರ ಎಕ್ಸ್ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಮಾಡಿಸಿದ್ವಿ. ಫಸ್ಟು ಹೋಗಿ ಆ ವಿಡಿಯೋ ಎಲ್ಲ ತೋರಿಸಿ ಅವ್ರಿಗೆ ಸರ್ಪ್ರೈಸ್ ಆದಮೇಲೆ ಅದಾದಮೇಲೆ ಹಾರ ಎಕ್ಸ್ಚೇಂಜ್ ಮಾಡಿಸಿ ಆಮೇಲೆ ನಾವು ಕೇಕ್ ಕಟ್ ಮಾಡಿಸಿದ್ದು. ಸೊ ಇದೆಲ್ಲ ತುಂಬ ಚೆನ್ನಾಗಿ ಫೀಲ್ ಆಯಿತು. ನಮಗೂ ಅಷ್ಟೇ ಏನೋ ಒಂಥರ ಖುಷಿ ಅನಿಸ್ತು. ಎಷ್ಟೊಂದು ದಿನ ಆಗಿತ್ತು ನಮ್ಮ ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಸೆಲೆಬ್ರೇಷನ್ಸ್ ಮಾಡಿನೂ ತುಂಬ ದಿನ ಆಗೋಗಿತ್ತು. ಸೊ ತುಂಬ ಖುಷಿ ಆಯಿತು, ಅವ್ರಿಗೂ ತುಂಬ ಖುಷಿ ಆಯಿತು. ನನಗೆ ಇವಾಗೂ ಕೂಡ ಹೇಳೋಕ್ಕೆ ಆಗ್ತಾಯಿಲ್ಲ, ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಈ ವಿಡಿಯೋ ನೋಡಿಕೊಂಡು ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾಯಿದ್ರೆ ನನಗೊಂಥರ ಓವರ್ವೆಲ್ಮ್ ಫೀಲ್ ಆಗ್ತಾಯಿದ್ದೀನಿ ನಾನೇ. ಕೇಕು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ನಾನು ರೆಡ್ ವೆಲ್ವೆಟ್ಟೇ ಬೇಕು ಅಂತ ಅಂದ್ಬಿಟ್ಟು ಮೊನ್ನೆ ನಮ್ಮ ಮಾಮ ಬರ್ಡೇ ಮಾಡಿದಾಗ ರೆಡ್ ವೆಲ್ವೆಟ್ ಕೇಕನ್ನೇ ಕಟ್ ಮಾಡಿಸಿದ್ದು. ಅಲ್ಲಿ ನೋಡಿನೇ ನನಗೆ ರೆಡ್ ವೆಲ್ವೆಟ್ ಕೇಕೇ ಬೇಕು, ಅದು ರೆಡ್ ಕಲರ್ ಬೇರೆ ಇರುತ್ತೆ ಅಲ್ವಾ, ಹಾರ್ಟ್ ಶೇಪಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಆ್ಯನಿವರ್ಸರಿಗೆ ಅಂದ್ಬಿಟ್ಟು ಅದೇ ಕೇಕ್ ಬೇಕು ಅಂತ ಹೇಳಿದ್ದೆ. ಆ್ಯಂಡ್ ಗಿಫ್ಟು ಕೂಡ ಅಷ್ಟೇ ಅವ್ರ ಆ್ಯನಿವರ್ಸರಿ ಏನಿದೆ ಅವ್ರ ಲೈಫ್ ಟೈಮ್ ನೆನಪಿರಬೇಕು, ಇದು 25th ಆ್ಯನಿವರ್ಸರಿ ಅಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಫೋಟೋ ಮೇಲೆ ಇರೋದನ್ನು ಕೊಟ್ಟಿದ್ದು. ಸೊ ಅವರು ಗಿಫ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನಿರ್ಬೋದು ಅಂತ ಫುಲ್ ಕ್ಯೂರಿಯಾಸಿಟಿಯಲ್ಲೇ ಓಪನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ಆ ಫುಲ್ ಪ್ಯಾಕ್ ಓಪನ್ ಮಾಡಿದ್ಮೇಲೆ ಫೋಟೋ ನೋಡಿ ಅವ್ರಿಗೆ ತುಂಬ ಇಷ್ಟ ಆಯಿತು. ಮನೆಗೆ ಬಂದಮೇಲೂ ಕೂಡ ಹೇಳ್ತಾಯಿದ್ರು ಚೆನ್ನಾಗಿದೆ ಫೋಟೋ, ಸಕ್ಕತ್ತಾಗಿ ಬಂದಿದೆ ಫೋಟೋ ಅಲ್ವಾ, ಈ ಫೋಟೋ ಚೆನ್ನಾಗಿದೆ, ಇಬ್ಬರದು ಏನೋ ಔಟ್ಫಿಟ್ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಕ್ಯಾಮ್ರಾದಲ್ಲಿ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ನಾನು ಅದೆಲ್ಲ ಏನು ಬೇಡ, ನಮ್ಮದೇ ಫೋನ್ಸಲ್ಲಿ ಇಟ್ಕೊಳ್ತೀವಿ ಸಾಕು ಅಂತ ಹೇಳಿದ್ದೆ. ಬಟ್ ಆದರೆ ಅವರು ಕಾಂಪ್ಲಿಮೆಂಟ್ರಿಯಾಗಿ, ನಂಗೆ ಗೊತ್ತಿರೋರಾಗಿದ್ರಲ್ವ, ಹಾಗಾಗಿ ಕಾಂಪ್ಲಿಮೆಂಟ್ರಿಯಾಗಿ ಇಲ್ಲ ನಾವು ಮಾಡಿಕೊಡ್ತೀವಿ, ಇದೇನು ತಲೆ ಕೆಡಿಸ್ಕೊಂಡ್ಬೇಡಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ನಂಗೆ ತುಂಬ ಖುಷಿ ಆಯಿತು ಅವ್ರು ಮಾಡಿಕೊಟ್ಟಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ ಕೂಡ. ಸೊ ನಾನಿಲ್ಲಿ ಒಂದಷ್ಟು ಫೋಟೋಸನ್ನು ಆ್ಯಡ್ ಮಾಡಿದ್ದೀನಿ, ಕ್ಯಾಮ್ರಾದಲ್ಲಿ ತೆಗೆದಿರೋ ಅಂಥ ಫೋಟೋಸನ್ನು. ಗೈಸ್ ನನಗೆ ಎಲ್ಲಾರನ್ನು ಕರೆದು ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಬಟ್ ಆದ್ರೆ ಒಬ್ರನ್ನ ಕರೆದ್ರೆ ಒಬ್ರು, ಮತ್ತೆ ಇಲ್ಲಿ ಜನ ಎಷ್ಟು ಜನ ಬರ್ತಾರೆ ಅಂತ ಹೇಳ್ಬೇಕು ನಾವು ಮುಂಚೆನೆ. ನಾನು 6 ಜನ ಅಂತ ಹೇಳ್ಬಿಟ್ಟಿದ್ದೆ ಆಲ್ರೆಡಿ. ಆಮೇಲೆ ಇವ್ರು ಬೇರೆ ಒಬ್ರನ್ನ ಕರೆದ್ರೆ ಒಬ್ರಿಗೆ ಬೇಜಾರು, ಯಾಕೆ ಸುಮ್ನೆ ಅಂದ್ಬಿಟ್ಟು ಯಾರನ್ನು ಕರೆದಿಲ್ಲ. ನಮ್ಮ ಅಮ್ಮನ್ಗೆ ಎಲ್ಲರನ್ನು ಕರ್ದಿ ಮಾಡಿಸ್ಬೇಕಿತ್ತು, ಬಟ್ ಆದ್ರೆ ಎಲ್ಲಾರನ್ನು ಕರಿಬೇಕು ಅಂತ. ಸರಿ, ಇಷ್ಟ ಆಯ್ತಾ? ಏನಾದ್ರು ರಿಯಾಕ್ಷನ್ ನನ್ನ ಬರ್ಡೇ ಇಲ್ಲೇ ಮಾಡಿದ್ದು. ಇದಕ್ಕೆ ಸರಿ ನಾನೊಂದು ಸ್ಟೋರಿ ಹೇಳ್ತೀನಿ, ಬ್ಯಾಕ್ ಗ್ರೌಂಡ್ ಸ್ಟೋರಿ.
ಏನಂದ್ರೆ ಒಂದ್ ತಿಂಗಳಿಂದನೇ ಅನ್ಕೊಂಡಿದ್ದೆ ಈ ತರ ಸೆಲೆಬ್ರೇಟ್ ಮಾಡಿಸ್ಬೇಕು 25 ವರ್ಷದ್ದು ಅಂತ ಆಯ್ತಾ. ಅದಕ್ಕೆ ಇವ್ರಿಗೆ ಕಾಲ್ ಮಾಡಿ, ಇವ್ರು ಲೋಹಿತ್ ಅಂದ್ಬಿಟ್ಟು, ಇದು ನಮ್ಮ ಗ್ಯಾಲಕ್ಸಿ ಅಂತ, ಯಾರಿಗಾದ್ರೂ ಬೇಕಂದ್ರೆ ದಯವಿಟ್ಟು ಇಲ್ಲಿ ಬರ್ಬೋದು ನೀವು. ತುಂಬಾ ಚೆನ್ನಾಗಿ ಪೇಷನ್ಸ್ ಆಗಿ ಪಾಪ ಹೇಳ್ತಾರೆ. ನಾ ಎಷ್ಟೊಂದ್ಸಲ ಅಣ್ಣ ಮಾಡ್ಕೊಡಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ಬಿಕಾಸ್ ಇವ್ರಿಬ್ರು ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ, ಜ್ಞಾನ ಆಮೇಲೆ ಬರಲ್ಲ ಅನ್ಬಿಟ್ರೆ ಏನು ಅನ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ತಾನೆ ಇದ್ದೆ. ನೆನ್ನೆನೆ ಕನ್ಫರ್ಮ್ ಮಾಡಿದ್ದು ಮಾಡ್ಕೊಡಿ ಅನ್ಬಿಟ್ಟು. ಹಂಗಿದ್ರು ಪಾಪ ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಾನು ಹೆಂಗ್ ಕೇಳ್ದೆ, ನಾನು ಹೆಂಗ್ ಹೇಳಿದ್ದೆ ಅಷ್ಟೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ನನ್ಗೆ ಇವ್ರು ಮಾಡ್ಕೊಟ್ಟಿರೋದು. ಅಷ್ಟು ಬಿಟ್ರೆ ಇವ್ರಿಬ್ರಿಗೆ ಎಲ್ಲಾರು ಬರ್ಬೇಕಿತ್ತು, ಆದ್ರೆ ಎಲ್ಲಾರು ಬರಕ್ ಆಗ್ಲಿಲ್ಲ. ನನ್ನ ಬಡ್ಜೆಟಿಗೆ ಎಲ್ಲಾರನ್ನು ಕರ್ಸೋ ಅಷ್ಟು ಆಗ್ಲಿಲ್ಲ. ಅಷ್ಟೇ. ಏನಾದ್ರೂ ಹೇಳ್ರಿ ಇಬ್ರು. ಏನಿಲ್ಲಪ್ಪ, ಖುಷಿ ಆಯ್ತು, ಥ್ಯಾಂಕ್ಸ್. ಇದು ಮೆಮೊರಬಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನನಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ನನಗೇನೆ, ಇವ್ರಿಗಿಂತ ಜಾಸ್ತಿ ಖುಷಿ ಆಯ್ತು. ಹೇಳ್ತಲ್ವ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ. ಏನಾದ್ರೂ ಹೇಳ್ ಪಾಪ, ನೀವೇನು ಮಾತಾಡ್ಲೇ ಇಲ್ಲ. ಏನ್ ಹೇಳಪ್ಪ ನಾನು. ಏನಾದ್ರೂ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ. 25 ವರ್ಷದ ಲೈಫ್ ಪೂರ್ತಿ ನೆನ್ಪಿಟ್ಕೊಂಡಿರ್ಬೇಕು ಇವರು. 25 ವರ್ಷದ್ದು ಹಿಂಗಾಯ್ತು ನಮ್ಮ ಆನಿವರ್ಸರಿ ಅಂತ. ಅಷ್ಟು ಚೆನ್ನಾಗಿ. ಅಂಡ್ ಇನ್ನೊಂದೇನು ಚೆನ್ನಾಗಿ ಆಗಿದೆ, ಕಳಿಸ್ತಾರ ಅಷ್ಟೇ ಫೋನಿಗೆ, ಕೊಳವಿ ಕೊಡ್ತಾರೆ ನಿಮ್ಗೆ ಅಷ್ಟೇ. ಇವಾಗ ಊಟಕ್ಕೆ ಹೋಗ್ಬೇಕು. ಮುಗೀತು ಸೆಲೆಬ್ರೇಷನ್, ಖುಷಿ ಆಗಿದೆ. ಸೋ ಮಚ್ ಹ್ಯಾಪಿ ಆನಿವರ್ಸರಿ ಅಗೇನ್. ಅಷ್ಟೇ ಗೈಸ್, ಊಟಕ್ಕೆ ಹೋಗಿ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಸೊ ಆಮೇಲೆ ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದಾಗ ಪಾಪುಗೆ ಇಡ್ಲಿ ತಿನ್ನಿಸಿದ್ವಿ. ಅವನಿಗೆ ಬೇರೆ ಏನು ತಿನ್ಸೋಕ್ಕಾಗಲ್ಲ ಅಲ್ವಾ ಹೋಟೆಲೆಲ್ಲ, ಇನ್ನು ಅದೆಲ್ಲ ನಾವೇನು ಹೊರಗಡೆ ಫುಡ್ಸ್ ತಿನ್ಸಲ್ಲ, ಅದಕ್ಕೆ ಇಡ್ಲಿ ತೊಗೊಂಡು ತಿನ್ನಿಸಿದ್ವಿ. ಪಾಪ ಬಾಯ್ ಬಾಯ್ ಮಾಡು, ಬಾಯ್ ಮಾಡು. ಇಲ್ಲಿ ನೋಡು, ಈರುಳ್ಳಿನಾ? ಯಾರು ಹೇಳಿದ್ದು? ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾನು ಅಷ್ಟು ಏನು ಕ್ಯಾಪ್ಚರ್ ಮಾಡಲಿಲ್ಲ ಊಟದ್ದು ಆ್ಯಕ್ಚುಲಿ. ನಮ್ಮಮ್ಮ ಹೇಳ್ತವ್ರೆ ಎಮೋಷ್ನಲ್ ಆಗೋಗ್ಬಿಟ್ರು ಖುಷಿಗೆ, ಆನಂದ ಬಾಷ್ಪ. ಕಡೆ ರೋಡ್ ಮಮ್ಮಿ ಒಂದ್ಸಲ. ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಈ ಫೋಟೋ ಫ್ರೇಮ್ ಹೆಂಗಿದೆ ಅಂತ ಒಂದ್ಸಲ ಹೇಳಿ ನನಗೆ, ಆಯಿತಾ? ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ಫೋಟೋ ಫ್ರೇಮು. ಸೊ ಗೈಸ್, ಈ ಆ್ಯನಿವರ್ಸರಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಮಾಡು ಮಗ್ನು, ಬಾಯ್. ಪಪ್ಪಿ ಕೊಡು, ಪಪ್ಪಿ. ಬಾಯ್ ಬಾಯ್.